ಲಲಿತಾ ಸಹಸ್ರನಾಮ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಹಸ್ರನಾಮ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಅದಕ್ಕಿರುವ ವಿಧಿ ವಿಧಾನ ಏನು, ಮತ್ತು ಹೇಗೆ ಮಾಡಿದ್ರೆ ಒಳ್ಳೆಯದು, ಅದಕ್ಕಿರುವ ನಿಯಮಗಳೇನು ಎಲ್ಲವನ್ನ ಒಂದು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈ ದಿನ ಪಾರಾಯಣ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಾವು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಮೊದಲು ನ್ಯಾಸ ಅಂತ ಮಾಡಬೇಕು. ನ್ಯಾಸ ಅಂದರೆ ಏನಪ್ಪ ಅಂದರೆ, ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಒಂದು ಬುಕ್ಕನ್ನು ಓದ್ತೀವಿ. ಆ ಬುಕ್ಕನ್ನು ಓದುವುದಕ್ಕೆ ಮೊದಲು ನಾವು ಒಂದು ಫ್ರಂಟ್ ಪೇಜ್ ಓದ್ತೀವಿ. ಆ ಫ್ರಂಟ್ ಪೇಜಲ್ಲಿ ಈ ಬುಕ್ಕು ಏನಕ್ಕೆ ಸೇರಿದೆ, ಯಾರು ಆಥರ್ ಬರೆದಿದ್ದಾರೆ, ಮತ್ತು ಏನು ಡೀಟೇಲ್ ಇದೆ, ಮತ್ತು ಅದರ ಸಾರಾಂಶ ಏನು ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ನ್ಯಾಸ ಅಂದರೆ ಇದು ಯಾವ ದೇವಿಯ ಬಗ್ಗೆ ಇದೆ, ಮತ್ತು ಯಾವ ದೇವತೆಗಳ ಬಗ್ಗೆ ಇದೆ, ಇದನ್ನು ಬರೆದವ್ರು ಯಾರು, ಯಾವ ಛಂದಸ್ಸಲ್ಲಿ ರಚಿತವಾಗಿದೆ ಅನ್ನುವ ಎಲ್ಲ ಒಂದು ಡೀಟೇಲ್ಸು ಇರುತ್ತೆ. ಈಗ ಶುರು ಮಾಡೋಣ. ಅತ ನ್ಯಾಸಃ ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿಃ ಶಕ್ತಿಕೂಟೇತಿ ಕೀಲಕಂ ಶ್ರೀಲಲಿತಾ ಮಹಾತ್ರಿಪುರಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲವಾಪ್ತ್ಯರ್ಥೆ ಜಪೆ ವಿನಿಯೋಗ. ಈ ರೀತಿ ನ್ಯಾಸವನ್ನು ಹೇಳಬೇಕು. ಇದರ ಅರ್ಥ ಹೇಳ್ತಾ ಹೋಗೋಣಂತೆ. ಅಸ್ಯ ಶ್ರೀ, ಈಗ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಲಾ ಮಂತ್ರಸ್ಯ, ಯಾವ ಸ್ತೋತ್ರವನ್ನು ನಾನು ಹೇಳ್ತಾ ಇದ್ದೀನಿ? ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ. ಇದು ಏನು ಸ್ತೋತ್ರ? ಮಾಲಾ ಮಂತ್ರ. ಅಂದರೆ ಮಂತ್ರ ಅಂದ್ರೇ ಪವರ್ ಇರೋದು. ಮಾಲಾ ಮಂತ್ರ ಅಂದರೆ ಇನ್ನಷ್ಟು ಪವರ್ ಇರುವಂಥದ್ದು. ಮಾಲಾ ಮಂತ್ರ ಅಂದರೆ ಯಾವುದೇ ಮಂತ್ರ ಆಗಲಿ 24 ಅಕ್ಷರದ ಮೇಲೆ ಇದ್ದರೆ ಅದು ಮಾಲಾ ಮಂತ್ರ ಆಗೋಗುತ್ತೆ. ಆ ಥರ ಪರಮ ಪವಿತ್ರವಾದ ಸ್ತೋತ್ರ ಇದು. ಅದಕ್ಕಿಂತ ಜಾಸ್ತಿ ಮಹಾಮಂತ್ರ ಇದು. ಅದಕ್ಕಿಂತ ಜಾಸ್ತಿ ಮಾಲಾ ಮಂತ್ರ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ. ಅಂತಹ ಸ್ತೋತ್ರವನ್ನು ನಾನು ಓದಕ್ಕೆ ರೆಡಿಯಾಗ್ತಾ ಇದ್ದೀನಿ. ವಶಿನ್ಯಾದಿ ವಾಗ್ದೇವತಾ ಋಷಯಃ, ಇದನ್ನು ರಚನೆ ಮಾಡಿದವ್ರು ಯಾರು? ವಶಿನ್ಯಾದಿ ವಾಗ್ದೇವತೆಗಳು. ವಶಿನ್ಯಾದಿ ವಾಗ್ದೇವತೆಗಳು ಅಮ್ಮ ಅಂದರೆ ಲಲಿತಾ ಮಹಾ ತ್ರಿಪುರ ಸುಂದರಿ ಚಿಂತಾಮಣಿ ದ್ವೀಪದಲ್ಲಿ ಇರ್ತಾಳೆ. ಆ ದ್ವೀಪದಲ್ಲಿ ಇದ್ದಾಗ ತಾಯಿಯ ಹತ್ತಿರ ಅಂದರೆ ಅತೀ ಸಮೀಪಕ್ಕೆ ಇರುವವರೇ ವಶಿನ್ಯಾದಿ ವಾಗ್ದೇವತೆಗಳು. ಇವರು 8 ಜನ ಇರ್ತಾರೆ. ಇವರು ತಾಯಿಯನ್ನು ಯಾವಾಗಲೂ ಅತ್ಯಂತ ಸಮೀಪದಲ್ಲಿ ಇದ್ದು ಯಾವಾಗಲೂ ತಾಯಿಯ ಎಲ್ಲ ಒಂದು ಚಿಕ್ಕ ಚಿಕ್ಕ ಚಲನವನ್ನು ಎಲ್ಲವನ್ನ ಎಷ್ಟೋ ವರ್ಷಗಳಿಂದ ನೋಡಿಕೊಂಡು ಬಂದವರು. ಒಂದು ದಿನ ಅಮ್ಮ ಅವ್ರನ್ನೆಲ್ಲ ಕರೆದು, ನನ್ನನ್ನು ಎಷ್ಟೋ ವರ್ಷಗಳಿಂದ ನೋಡಿದ್ದೀರಾ, ನನ್ನ ಬಗ್ಗೆ ಒಂದು ಸ್ತೋತ್ರವನ್ನು ರಚನೆ ಮಾಡಿ ಅಂತ ತಾಯಿ ವಶಿನ್ಯಾದಿ ವಾಗ್ದೇವತೆಗಳಿಗೆ ಒಂದು ಆಜ್ಞಾಪನೆ ಮಾಡಿದ್ರು. ಆವಾಗ ವಶಿನ್ಯಾದಿ ವಾಗ್ದೇವತೆಗಳು ನೀಟಾಗಿ ಯೋಚನೆ ಮಾಡಿ ಅಮ್ಮನ ಆವಿರ್ಭಾವ ಹೇಗಾಯಿತು, ಅಮ್ಮ ಹೇಗಿದ್ಲು, ಅಮ್ಮ ಒಂದು ರೂಪ ಏನು, ಶಕ್ತಿ ಏನು, ವರ್ಣನೆ ಏನು ಎಲ್ಲವನ್ನ ಸವಿರವರವಾಗಿ 1000 ನಾಮಗಳಿಂದ ಈ ಸಹಸ್ರನಾಮವನ್ನು ರಚನೆ ಮಾಡಿ ಒಂದು ದಿನ ತಾಯಿಯ ಸಮ್ಮುಖದಲ್ಲಿ ಹೇಳಿದ್ರು. ಇದನ್ನು ಕೇಳ್ತಾ ಕೇಳ್ತಾ ತಾಯಿಗೆ ಅತ್ಯಂತ ಆನಂದವಾಗಿ ಕಣ್ಣಲ್ಲಿ ನೀರು ಬಂತಂತೆ. ಆ ರೀತಿಯ ವಶಿನ್ಯಾದಿ ವಾಗ್ದೇವತೆಗಳ ರಚನೆ ಇದು. ಅದಕ್ಕೋಸ್ಕರ ಅವರಿಗೆ ನಾವು ನಮನವನ್ನು ಸಲ್ಲಿಸಬೇಕು. ವಶಿನ್ಯಾದಿ ವಾಗ್ದೇವತಾ ಋಷಯಃ, ವಶಿನ್ಯಾದಿ ವಾಗ್ದೇವತೆಗಳಿಂದ ರಚಿತವಾದ ಈ ಸಹಸ್ರನಾಮ ಅಂತ ಹೇಳಿದ್ವಿ. ಅನುಷ್ಠುಪ್ ಛಂದಃ, ಈ ಸಹಸ್ರನಾಮ ಯಾವ ಛಂದಸ್ಸಲ್ಲಿ ರಚಿತವಾಗಿದೆ? ನಾವು ಯಾವಾಗಲೂ ಅಷ್ಟೇ ಯಾವುದೋ ಒಂದು ಸಹಸ್ರನಾಮವನ್ನು ಓದ್ತೀವಿ, ಸ್ತೋತ್ರ ಓದ್ತೀವಿ ಅಂತಂದರೆ ಅದು ಯಾವ ಛಂದಸ್ಸಲ್ಲಿ ರಚಿತವಾಗಿದೆ ಅಂತ ತಿಳ್ಕೊಂಡು ಓದಿದ್ರೆ ನಮಗೆ ಫಲಗಳು ಬೇಗ ಸಿಗುತ್ತೆ. ಅನುಷ್ಠುಪ್ ಛಂದಸ್ಸು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಅನುಷ್ಠುಪ್ ಅಂದರೆ 8 ಅಕ್ಷರಗಳು ನಿಲ್ಲಿಸಬೇಕು ಅಂತ.
ಅಂದರೆ ನಾವೊಂದು ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಇವಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ ತಗೊಳ್ಳೋಣ. ಶುಕ್ಲಾಂಬರಧರಂ ವಿಷ್ಣುಂ ನಿಲ್ಲಿಸ್ತೀವಿ, ಇಲ್ಲಿ 8 ಅಕ್ಷರಗಳಿಗೆ ನಾವು ನಿಲ್ಲಿಸಿದ್ದೀವಿ. ಶಶಿವರ್ಣಂ ಚತುರ್ಭುಜಂ 8 ಅಕ್ಷರ. ಈ ರೀತಿ 8 ಅಕ್ಷರಗಳಿಗೆ ನಿಲ್ಲಿಸುವ ಹಾಗೆ, ಅಂದರೆ ಉಸಿರು ತಗೊಂಡು ಮತ್ತೆ ಇನ್ನೂ 8 ಅಕ್ಷರಗಳನ್ನು ತಗೋಬೇಕು ಅಂತ ಇಲ್ಲಿ ಅನುಷ್ಟುಪ್ ಛಂದಸ್ಸಲ್ಲಿ ಈ ಸಹಸ್ರನಾಮ ರಚಿತವಾಗಿದೆ ಅಂತ ಹೇಳಲಾಗಿದೆ. ಮತ್ತು ಯಾರ ಬಗ್ಗೆ ಇದೆ? ಅನುಷ್ಟುಪ್ ಛಂದ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ. ಯಾವ ದೇವತೆ ಬಗ್ಗೆ ಇದೆ? ಶ್ರೀ ಲಲಿತಾ ಪರಮೇಶ್ವರಿ ದೇವತೆಯ ಬಗ್ಗೆ ರಚನೆ ಮಾಡಿದ್ದಾರೆ. ಆಮೇಲೆ ಶ್ರೀಮದ್ ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿ ಶಕ್ತಿಕೂಟೇತಿ ಕೀಲಕಂ. ಈ ಸಹಸ್ರನಾಮ ಓದಿದ ತಕ್ಷಣ ನಮಗೆ ಫಲಗಳು ಸಿಕ್ಬಿಡುತ್ತಾ ಅಂದರೆ ಅಲ್ಲ. ವಾಗ್ಭವಕೂಟೇತಿ ಬೀಜಂ, ತಾಯಿಯ ಒಂದು 3 ಕೂಟಗಳು ಹೇಳ್ತಾರೆ. ವಾಗ್ಭವಕೂಟ, ಮಧ್ಯಕೂಟ, ಶಕ್ತಿಕೂಟ ಅಂತ 3 ಕೂಟಗಳಲ್ಲಿ ಶಕ್ತಿ ಡಿವೈಡ್ ಆಗಿರುತ್ತೆ. ನಾವು ಸಹಸ್ರನಾಮ ಪಾರಾಯಣ ಮಾಡ್ತಾ 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 ನಮಗೆ ವಾಗ್ಭವಕೂಟ ಆ್ಯಕ್ಟಿವೇಟ್ ಆಗುತ್ತೆ. ವಾಗ್ಭವಕೂಟದಲ್ಲಿ ವಾಗ್ಭವಕೂಟೈತಿ ಬೀಜಂ ಅಂದರೆ ಒಂದು ಬೀಜ ಬೀಳುತ್ತೆ. ನಮಗೆ ಯಾವುದೇ ಒಂದು ಫಲ ಕೊಡಬೇಕು ಅಂದರೆ ಮೊದಲು ಬೀಜ ಬೀಳಬೇಕು. ಬೀಜನೇ ಇಲ್ಲದೆ, ಸೀಡ್ ಇಲ್ಲದೇ ನಮಗೆ ಫಲ ಅಂದರೆ ಫಲ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ನಾವು ಎಷ್ಟೋ ದಿನಗಳ ಕಾಲ ಪಾರಾಯಣ ಮಾಡಿದ್ರೂ ಕೂಡ ತಾಯಿಯನ್ನು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಅದೇ ಛಂದಸ್ಸಲ್ಲಿ ಅದೇ ರೀತಿ ಅರ್ಥ ಭೇದ ಮಾಡದೆ ನೀಟಾಗಿ ಪಾರಾಯಣ ಮಾಡಿದಾಗ ಭಕ್ತಿಯಿಂದ ಶ್ರದ್ಧೆಯಿಂದ ವಾಗ್ಭವಕೂಟ ಆ್ಯಕ್ಟಿವೇಟ್ ಆಗಿ ಅಲ್ಲಿ ಬೀಜ ಉತ್ಪತ್ತಿ ಆಗುತ್ತೆ. ಆಮೇಲೆ ಬೀಜ ಆಗಿದ ತಕ್ಷಣ ನಮಗೆ ಫಲ ಸಿಕ್ಬಿಡುತ್ತಾ? ಇಲ್ಲ, ಅದಕ್ಕೆ ಶಕ್ತಿ ಬೇಕು. ಎಲ್ಲಿ ಶಕ್ತಿ ಸಿಗುತ್ತೆ? ಮಧ್ಯಕೂಟದಲ್ಲಿ. ಮಧ್ಯಕೂಟೇತಿ ಶಕ್ತಿ. ಮಧ್ಯಕೂಟದಲ್ಲಿ ಶಕ್ತಿ ಉತ್ಪತ್ತಿ ಆಗಿ ಆ ಬೀಜ ಮೊಳಕೆ ಒಡೆದು ದೊಡ್ಡದಾಗಕ್ಕೆ ಶುರುವಾಗತ್ತೆ. ದೊಡ್ಡದಾಗಿದ ತಕ್ಷಣ ಸಿಗುತ್ತಾ? ಇಲ್ಲ, ಫಲ ಬಿಡಬೇಕು. ಆಮೇಲೇನು? ಮಧ್ಯಕೂಟೇತಿ ಶಕ್ತಿ ಶಕ್ತಿಕೂಟೇತಿ ಕೀಲಕಂ. ಫಲ ಬಿಟ್ಟಿದೆ, ಫಲ ಬಿಟ್ಟರೂ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತಾಯಿಯ ಅನುಗ್ರಹ ಬೇಕು. ಅನುಗ್ರಹ ಬೇಕು ಅಂದರೆ ನಮಗೆ ಕೀಲಕ ಬೇಕು. ಕೀಲಕ ಅಂದ್ರೇನು? ಬೀಗದ ಕೈ. ಇವಾಗ ಎಕ್ಸಾಂಪಲ್ಲು, ಒಂದು ಮನೆಯಲ್ಲಿ ಎಲ್ಲವೂ ಇದೆ, ಸಕಲ ಸಂಪತ್ತು, ನಮ್ಗೆ ತಿನ್ನೋಕ್ಕೇನು ಬೇಕು ಎಲ್ಲವೂ ಇದೆ. ಆ ಮನೆ ಬೀಗ ಹಾಕಿದೆ ಅಂದರೆ ನಮ್ಮ ಮನೆ ಮುಂದೆ ನಾವು ನಿಂತಿದ್ರೂ ಕೂಡ ನಾವು ತಗೊಂಡು ತಿನ್ನಲಿಕ್ಕೆ ಆಗೋದಿಲ್ಲ, ಬೀಗದ ಕೈ ಬೇಕು. ಆ ರೀತಿ ನಮಗೆ ಸಹಸ್ರನಾಮ ಓದ್ತಾ ಇದ್ದೀವಿ, ಬೀಜ ಆಗಿದೆ, ಸೀಡ್ ಸಿಕ್ಕಿದೆ, ಶಕ್ತಿಯಾಗಿದೆ, ಫಲ ಬಿಟ್ಟಿದೆ, ಆದರೂ ಕೂಡ ನಾವು ತಗೊಂಡು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೀಲಕ ಬೇಕು. ಕೀಲಕ ಅಂದರೆ ಬೀಗದ ಕೈ ಬೇಕು. ಈ ಕೀಲಕಕ್ಕೆ ಏನು ಅಂದರೆ ಎಷ್ಟೊಂದು ಶಾಪಗಳಿರುತ್ತೆ. ಅಂದರೆ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅಂದ್ರೇನೇ ನಮಗೆ ಅದು ಸಿದ್ಧಿ ಆಗೋದ್ರೆ ಎಲ್ಲವೂ ಸಿಕ್ತು ಅಂತ ಅರ್ಥ. ಎಲ್ಲವೂ ಅಂದ್ರೇನು? ಲೌಕಿಕ, ಪಾರಮಾರ್ಥಿಕ, ಭೌತಿಕ, ಆಧ್ಯಾತ್ಮಿಕ, ಈ ರೀತಿ ನನಗೆ ಪ್ರಪಂಚದಲ್ಲಿ ಇರೋ ಪ್ರಪಂಚ, ದೇವರ ಬಗ್ಗೆ ಏನೇನು ನಮಗೇನೇನು ಆಸೆ ಇದೆಯೋ ಎಲ್ಲವೂ ಸಿಗುವಂಥದ್ದು, ಸುಲಭವಾಗಿ ಸಿಗುವಂಥದ್ದು ಇದನ್ನು ಪಾರಾಯಣ ಮಾಡ್ತಿದ್ರೆ. ಆದರೆ ಇದು ಸುಲಭವಾಗಿ ಸಿಗಬಾರ್ದು ಅಂತ ಎಷ್ಟೋ ದೇವತೆಗಳು, ಋಷಿಮುನಿಗಳು ಇದಕ್ಕೆ ಶಾಪ ಕೊಟ್ಟಿರ್ತಾರೆ. ಅದಕ್ಕೆ ಶಾಪ ವಿಮೋಚನೆಯ ಮಂತ್ರ ಇದು ಗುರುಮುಖೇನ ನಾವು ತಿಳ್ಕೋಬೇಕು. ಅಂದರೆ ಅದು ಎಲ್ರಿಗೂ ಸಿಗುವಂಥದ್ದು ಅಲ್ಲ. ಅದಕ್ಕೆ ಅರ್ಹತೆ ಸಿಕ್ಕಿದ್ರೆ ಅದು ಗುರುಗಳು ತಿಳಿಸ್ಕೊಡ್ತಾರೆ. ಈ ಶಾಪ ವಿಮೋಚನೆ ಮಂತ್ರವನ್ನು ಪಠಿಸಿ ಕೀಲಕಂ, ಬೀಗದ ಕೈ ಓಪನ್ ಮಾಡಿಕೊಂಡು ಆಮೇಲೆ ನಮಗೆ ಫಲಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಹೇಳಲಾಗಿದೆ ಈ ರೀತಿ. ಏನರ್ಥ ಆಯಿತು? ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿ ಶಕ್ತಿಕೂಟೇತಿ ಕೀಲಕಂ. ಕೀಲಕ ತೆಗೆದಿದ್ದಾಯಿತು, ಬೀಗದ ಕೈ ತೆಕ್ಕೊಂಡ್ವಿ. ಆಗ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಲಲಿತಾ ಮಹಾ ತ್ರಿಪುರ ಸುಂದರಿಯ ಪ್ರಸಾದ ಸಿದ್ಧಿ ಆಗೋಗುತ್ತೆ. ಚಿಂತಿತ ಫಲಾವಾಪ್ತಿಯರ್ತೆ. ಚಿಂತಿತ, ನಾನು ಏನು ಕೋರ್ತೀನಿ ಅದು ಎಲ್ಲವೂ ಸಿಗ್ತಾ ಹೋಗುತ್ತೆ. ಅಂದರೆ ಕ್ಷಣ ಮಾತ್ರದಲ್ಲಿ ನಾನು ಸುಮ್ಮನೆ ಮನಸ್ಸಲ್ಲಿ ಇದು ಬೇಕು ಅಂದ್ಕೊಂಡ್ರೆ
ನಾವಾದರೂ ತಗೋಬೋದು, ಇಲ್ಲ ಯಾರಾದರೂ ತಂದುಕೊಡ್ಬೋದು, ಇಲ್ಲ ಹೇಗೋ ಒಂದು ಅದು ನಮ್ಮ ಮುಂದೆ ಇರುತ್ತೆ. ಆ ರೀತಿ ಒಂದು ಕೊಡುವಂಥ ಚಿಂತಾಮಣಿ, ಕಾಮಧೇನು ಇವೆಲ್ಲವೂ ಅಡಗಿದೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ. ಈಗ ಚಿಂತಿತವಲಾವಾಪ್ತ್ಯರ್ತೆ ಜಪೇ ವಿನಿಯೋಗ ಅಂತ ಹೇಳಲಾಗುತ್ತೆ. ಇವಾಗ ಸಾಮಾನ್ಯವಾಗಿ ದೀಕ್ಷೆ ಇಲ್ಲದೆ, ಗುರುಗಳ ಒಂದು ಅನುಗ್ರಹ ಇಲ್ಲದೆ, ಅದರ ಅರ್ಥ ತಿಳ್ಕೊಳ್ದೆ ಇರೋರು ನ್ಯಾಸ ಮಾಡಿ, ಈ ನ್ಯಾಸವನ್ನು ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕು, ಹೇಳಲೇಬೇಕು. ಈ ನ್ಯಾಸ ಹೇಳಿದ ನಂತರ ಸಿಂಧೂರಾರುಣ ವಿಗ್ರಹಂ ಅಂತ ಧ್ಯಾನ ಶ್ಲೋಕ ಹೇಳಿ ಡೈರೆಕ್ಟಾಗಿ ಸಹಸ್ರನಾಮ ಪಾರಾಯಣಕ್ಕೆ ಹೊರಟೋಗೋದು. ಇದು ಗುರುಮುಖೇನ ದೀಕ್ಷೆ ಆಗದೆ ಜನರಲ್ ಆಗಿ ಎಲ್ಲರೂ ಪಾರಾಯಣ ಮಾಡುವಂಥ ವಿಧಿ ಒಂದು. ಇನ್ನೊಂದು ವಿಧಿ ಏನಪ್ಪ ಅಂತಂದರೆ, ಗುರುಮುಖೇನ ದೀಕ್ಷೆ ಆಗಿರೋರು ಅವರೇನು ಮಾಡ್ತಾರೆ ಅಂದರೆ, ಸೇಮ್ ಇದೇ ಥರ ನ್ಯಾಸ ಫಸ್ಟ್ ಹೇಳ್ತಾರೆ, ಆಮೇಲೆ ಕರನ್ಯಾಸ, ಅಂಗನ್ಯಾಸ ಅಂತ ಹೇಳ್ತಾರೆ. ಅದು ಕೂಡ ಗುರುಮುಖೇನ ತಿಳ್ಕೋಬೇಕು. ಆಮೇಲೆ ಪಂಚಪೂಜೆ ಅಂತ ಮಾಡ್ತಾರೆ. ಪಂಚಪೂಜೆ ಆದ ನಂತರದಲ್ಲಿ ಗುರುಮುಖೇನ ಒಂದು ಯಾವುದಾದ್ರೂ ಒಂದು ಮಂತ್ರಗಳು, ಅಂದರೆ ಒಂದು ಬಾಲಮಂತ್ರ ಇರ್ಬೋದು, ತ್ರಕ್ಷರಿ, ಷಡಕ್ಷರಿ, ನವಾಕ್ಷರಿ, ಪಂಚದಶಾಕ್ಷರಿ, ಷೋಡಶಾಕ್ಷರಿ, ಈ ರೀತಿ ಗುರುಗಳು ಯಾವುದೋ ಒಂದು ಮಂತ್ರವನ್ನು ಉಪದೇಶ ಮಾಡಿರ್ತಾರೆ ದೀಕ್ಷೆ ಆದವರು. ಅದನ್ನು 108 ಸಲ ಹೇಳಬೇಕಾಗತ್ತೆ. ಕಮ್ಮಿ ಅಂದರೆ 108, ಇಲ್ಲ ಜಾಸ್ತಿ ಅಂದರೆ 1000. ಅದನ್ನು ಹೇಳಿ ಅದಾದ ನಂತರದಲ್ಲಿ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕಾಗತ್ತೆ. ಇದು ಪಾರಾಯಣ ಮಾಡುವಂಥ ವಿಧಿ ಆಗಿರುತ್ತೆ. ಈಗ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. 2 ರೀತಿಯ ಪಾರಾಯಣ, ಇದು ಕಡ್ಡಾಯವಾಗಿ ಮಾಡಲೇಬೇಕು. ಇವಾಗ ನಾವು 1000 ಸಲ ಮಾಡಿದ್ವಿ, ಇಷ್ಟು ಮಾಡಿದ್ವಿ, ಕೋಟಿ ಸಾಮೂಹಿಕ ಮಾಡಿದ್ವಿ, ನೀವು ಎಷ್ಟೇ ಮಾಡಿದ್ರೂ ತಾಯಿಯ ಕೃಪೆ ಸಿಗೋದಿಲ್ಲ. ಇದಕ್ಕೆ ಮಾಡೋದಕ್ಕೆ ಇದೇ ರೀತಿ ಮಾಡಬೇಕು ಅಂತ ನಿಯಮಗಳಿರುತ್ತೆ. ಕಡ್ಡಾಯವಾಗಿ ಆ ರೀತಿಯಾಗಿ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ 2 ನಿಯಮ ಈ ದಿನ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. 1ನೇ ನಿಯಮ, ದೀಕ್ಷೆ ಇಲ್ಲದೆ, ಮಂತ್ರೋಪದೇಶ ಇಲ್ಲದೆ ಇರುವವರು ಜನರಲ್ ಆಗಿ ಮಾಡುವಂಥದ್ದು, ಸಹಸ್ರನಾಮಕ್ಕೆ ಮುಂಚೆ ನ್ಯಾಸ ಹೇಳಬೇಕು, ಧ್ಯಾನ ಶ್ಲೋಕ ಹೇಳಬೇಕು, ಸಹಸ್ರನಾಮ ಹೇಳೋದಕ್ಕೆ ರೆಡಿ ಆಗಬೇಕು. ಇನ್ನೊಂದು, ದೀಕ್ಷೆ ಆಗಿರೋರು, ಮಂತ್ರೋಪದೇಶ ಆಗಿರೋರು ನ್ಯಾಸ ಹೇಳಬೇಕು, ಕರನ್ಯಾಸ, ಅಂಗನ್ಯಾಸ ಮಾಡಬೇಕು. ಅದಾದ ನಂತರ ಪಂಚಪೂಜೆ ಮಾಡಬೇಕು. ಅದಾದ ನಂತರ ಮಂತ್ರೋಪದೇಶ ಆಗಿರುವಂಥ ಮಂತ್ರವನ್ನು ಕಮ್ಮಿ ಅಂದರೆ 108 ಸಲ ಹೇಳಬೇಕು, ಜಾಸ್ತಿ ಅಂದರೆ 1000 ಮೇಲೆ ಹೇಳಬೇಕು. ಅದಾದ ನಂತರ ಪಾರಾಯಣಕ್ಕೆ ಹೋಗಬೇಕು. ಮತ್ತು ಈ ಪಾರಾಯಣ ಮಾಡಬೇಕಾದ್ರೂ ಕೂಡ ಭೂರ್ಭುವಸ್ಸುವರೋಮಿತಿ ದಿಗ್ಬಂಧಃ ಅಂತ ಹೇಳಲಾಗುತ್ತೆ. ಸುಮಾರು ಬುಕ್ಕಲ್ಲಿ ಇರುತ್ತೆ. ಈ ದಿಗ್ಬಂಧನ ಹಾಕ್ಕೊಂಡಾಗ ತಾಯಿಯೇ ಬಂದು ನಮ್ಮ ಜೊತೆ ಇರ್ತಾಳೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಪಬ್ಲಿಕ್ಕಲ್ಲಿ ಕೂತಾಗ 1000 ಜನ ಮಾತಾಡಿಕೊಂಡು, ಹರಟೆ ಹೊಡ್ಕೊಂಡು, ಮತ್ತು ನನ್ನ ಡ್ರೆಸ್ಸಿಂಗ್ ಇದೆ, ನೀನು ಯಾವ್ದು ತೊಗೊಂಡೆ, ಅದು ಯಾವ್ದು ತೊಗೊಂಡೆ ಅಂತ ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಮಾಡ್ತಾ ಇದ್ದರೆ ತಾಯಿಗೆ ಕೋಪ ಬರುತ್ತೆ. ತಾಯಿ ಎಷ್ಟು ಮಮತಾಮಯಿನೋ ಅಷ್ಟೇ ಕ್ರೋಧ ಕಾರಾಂಕುಶೋಜ್ವಲ, ಕ್ರೋಧ ಕೂಡ ಬೇಗ ಬಂದ್ಬಿಡುತ್ತೆ ಅಮ್ಮಂಗೆ. ಅದು ಶಾಪಕ್ಕೆ ಗುರಿಯಾಗ್ಬಿಡ್ತೇವೆ. ಆದ್ದರಿಂದ ಸಹಸ್ರನಾಮ ಅಂದ್ರೇ ತುಂಬ ಭಕ್ತಿ ಶ್ರದ್ಧೆಯಿಂದ ಹೇಳುವಂಥದ್ದು, ರಹಸ್ಯಾತಿ ರಹಸ್ಯವಾದುದು. ಇದರಲ್ಲಿ ಗುಪ್ತವಾಗಿ ಎಷ್ಟೊಂದು ಬೀಜಾಕ್ಷರಗಳು ಅಡಗಿದೆ, ಎಷ್ಟೊಂದು ಫಲಗಳು ಅಡಗಿದೆ, ಎಷ್ಟೊಂದು ರೀತಿಯ ಒಂದು ರಹಸ್ಯಗಳೆಲ್ಲ ಅಡಗಿದೆ. ಆದ್ದರಿಂದ ಇನ್ಮೇಲಾದರೂ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವವರು ಶುದ್ಧಿಯಿಂದ, ಶ್ರದ್ಧೆಯಿಂದ ಮತ್ತು ನಿಯಮಬದ್ಧವಾಗಿ ಪಾರಾಯಣ ಮಾಡಿ ಅಂತ ಹೇಳಬೇಕು ಅಂತಲೇ ಈ ವಿಡಿಯೋಗಳನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಮುಖಾಂತರ ಮಾಡ್ತಾ ಇದ್ದೀನಿ. ಇದನ್ನು ತಿಳ್ಕೊಂಡು ನೀವು ಮಾಡ್ತಾ ಹೋದರೆ ನಿಮಗೆ ಗೊತ್ತಿಲ್ಲದೆ ತಾಯಿಯ ಅನುಗ್ರಹ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಕಷ್ಟಗಳೆಲ್ಲ ಒಂದು ಪರಿಹಾರ ಆಗಲಿಕ್ಕೆ ಶುರುವಾಗುತ್ತೆ. ನಿಮಗೆ ಗೊತ್ತಿಲ್ಲದೆ ಮನಸ್ಸಲ್ಲಿ ಒಂದು ರೀತಿಯ ಆನಂದ ಉಕ್ಕಿ ಹರಿಯೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಪಾರಾಯಣ ಗುಂಪು ಕಟ್ಕೊಂಡು ಎಲ್ಲರೂ ಅವ್ರ ಮನೇಲಿ ಇವ್ರ ಮನೇಲಿ ಅಂತ ದಿನಕ್ಕೆ 10 ಸಲ ಪಾರಾಯಣ ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಇನ್ನು ತಾಯಿಯ ಒಂದು ಶಾಪಕ್ಕೆ, ಕ್ರೋಧಕ್ಕೆ ಗುರಿ ಆಗ್ತೀವಿ. ಅದಕ್ಕೋಸ್ಕರ ಇದನ್ನು ತಿಳ್ಕೊಂಡು ಮಾಡಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಮುಂದೆ
ತಾಯಿಯ ಸಹಸ್ರನಾಮ ಶುರು ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಸಹಸ್ರನಾಮದಲ್ಲಿ ಪದಚ್ಛೇದ ಮಾಡೋದು ಹೇಗೆ, ಮತ್ತು ಎಲ್ಲಿ ನಿಲ್ಲಿಸ್ಬೇಕು, ಯಾವ ರೀತಿಯ ಅರ್ಥ ಭೇದ ಆಗದಂತೆ ಹೇಳಬೇಕು, ಮತ್ತು ಒಂದೊಂದು ನಾಮದ ಅರ್ಥವನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.